ಮತ್ತು ಮೂರನೇ ವಿಚಾರ ನಮ್ಮ ಮೆಟ್ರೋ ಬಗ್ಗೆ. ಸರ್, ಕರ್ನಾಟಕದ ಜನತೆಗೆ ಹೇಳ್ತೀನಿ, ಬಸವಣ್ಣನವರ ತತ್ವಗಳು ಆದರ್ಶಗಳು ನಮಗೆಲ್ಲ ಸ್ಫೂರ್ತಿ. ನಾನು ಸಿದ್ಧಗಂಗೆ ಮಠದಲ್ಲಿ ಓದುವಾಗ ಬಸವ ತತ್ವಗಳನ್ನ ಆದರ್ಶವಾಗಿ ತಗೊಂಡಿದ್ದೀನಿ. ತಪ್ಪೇನು ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತಿಟ್ರೆ? ನಮ್ಮ ಮುಖ್ಯಮಂತ್ರಿಗಳು ಪತ್ರ ಬರೀತಾ ಇದ್ದಾರೆ ತಾನೆ. ಈಗ ನೋಡಿ ಸರ್, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. 87% ಮೆಟ್ರೋಗೆ ನಾವು ಬಂಡವಾಳ ಹಾಕೋದು ಕರ್ನಾಟಕದವರು, 13% ಸೆಂಟ್ರಲ್ ಗೌರ್ಮೆಂಟ್. 13% ಸೆಂಟ್ರಲ್ ಗೌರ್ಮೆಂಟ್ ಹಾಕಿದ್ರು, ಆದರೆ ಸೆಂಟ್ರಲ್ ಗೌರ್ಮೆಂಟೇ ನಾಮಕರಣ ಮಾಡೋದು. ಈಗ ನಮ್ಮ ಸರ್ಕಾರ ನಾವು ಬದ್ಧವಾಗಿದ್ದೀವಿ, ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಇಡ್ತೀವಿ. ಸಾಮಾಜಿಕ ಜಾಲತಾಣದಲ್ಲಿ ವಿಮರ್ಶೆ ಬರ್ತಿದೆ, ನಮ್ಮ ಅನ್ನೋ ಪದ ಏನೋ ತೆಗಿತೀರಾ ಅಂತ. ಸರ್, ನಮ್ಮ ಅನ್ನೋ ಎಮೋಷನ್ಗಿಂತ ಬಸವಣ್ಣ ಅನ್ನೋ ಎಮೋಷನ್ ದೊಡ್ಡದು. ಬಸವ ಮೆಟ್ರೋ ಅಂತ ಇರೋದ್ರಲ್ಲಿ ನಮ್ಮ ಸಹಮತ ಇದೆ, ಸರ್ಕಾರದ ಸಹಮತ ಇದೆ. ನಮ್ಮ ಸೋಮಣ್ಣ ಸಾಹೇಬರು, ಯಡಿಯೂರಪ್ಪ ಸಾಹೇಬರು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹಂಗೆ ಸೈನ್ ಹಾಕ್ಸ್ಬಿಡಿ ಸರ್. ನಮ್ಮ ಮೆಟ್ರೋನ ಬಸವ ಮೆಟ್ರೋ ಅಂತ ಹೇಳೋಣ, ಸಾಧ್ಯ ಆದರೆ ಪ್ರಧಾನಮಂತ್ರಿಗಳನ್ನೇ ಕರೆಯೋಣ, ದಯವಿಟ್ಟು ಮಾಡಿಸಿ ಸರ್. ಅಲ್ಲ, ಬಸವಣ್ಣನ ಒಂದೇ ಸಮಾಜಕ್ಕೆ ಸೀಮಿತ ಮಾಡ್ತಾ ಇರೋದು ಯಾಕೆ? ನಾವು ಬಸವಣ್ಣನವರನ್ನ ಒಂದೇ ಸಮಾಜಕ್ಕೆ ಸೀಮಿತ ಮಾಡಿದ್ದಿದ್ರೆ ಯಾವುದಾದ್ರೂ ಲಿಂಗಾಯತರ ಮಠಕ್ಕೆ ಅವ್ರ ಹೆಸರಿಡ್ತಿದ್ವಿ, ನಮ್ಮ ಮೆಟ್ರೋಗೆ ಇಡ್ತಿರ್ಲಿಲ್ಲ. ಬಸವಣ್ಣ ನನಗೂ ಸ್ಫೂರ್ತಿ, ನಿಮಗೂ ಸ್ಫೂರ್ತಿ, ಕರ್ನಾಟಕಕ್ಕೆ ಸ್ಫೂರ್ತಿ. ಮೆಟ್ರೋ ಅಲ್ಲಿ ಬರೀ ಲಿಂಗಾಯತರು ಓಡಾಡಲ್ಲ ಅಲ್ವ ಸರ್, ಎಲ್ಲರೂ ಓಡಾಡ್ತಾರಲ್ಲ. ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಇಡೋದಕ್ಕೆ ನಾವು ಬದ್ಧ, ಕೇಂದ್ರದವ್ರು ಒಪ್ಪಿಗೆ ಕೊಡೋಕ್ಕೆ ಬದ್ಧವಾಗಿದ್ದಾರೆ. ದಯವಿಟ್ಟು ಲಿಂಗಾಯತ ಸಮುದಾಯದವರು ನೀವು ಕೇಂದ್ರ ಸರ್ಕಾರದ ಬಿಹೇವಿಯರ್ನ ನೋಡಬೇಕೀಗ ಅಂತ ಕೇಳ್ತೇನೆ ಸರ್. ಏನು ಸರ್? ಸರ್, ನೋಡಿ ಸಾಹೇಬರು ಕರ್ನಾಟಕ ರಾಜಕಾರಣದ ಮೇಧಾವಿ ರಾಜಕಾರಣಿ ಇದ್ದರೆ ಅದು DK ಶಿವಕುಮಾರ್ ಸಾಹೇಬರು. ಅವ್ರು ಕನಕಪುರದ ಬಂಡೆ ಅಲ್ಲ, ಕರ್ನಾಟಕದ ಬಂಡೆ. ಬಾಬಾ ಅವ್ರು ಏನೋ ಮಾತಾಡುವಾಗ ಒಂದು ಮಾತಂಗೆ ಅಂದಿದ್ದಾರೆ ಅಷ್ಟೇ. ಕರ್ನಾಟಕ ರಾಜಕಾರಣದ ಅತಿ ಬುದ್ಧಿವಂತ ರಾಜಕಾರಣಿ ಅಂದರೆ ನಮ್ಮ DK ಸಾಹೇಬರು. ಜೈ DK, ಜೈ ಸಿದ್ದರಾಮಯ್ಯ. ಮೋಹನ್ ದಾಸ್ ಪೈ ಅವರು ಇವತ್ತೇನೋ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಟ್ವೀಟ್ ಮಾಡಿ. ಮೋಹನ್ ದಾಸ್ ಪೈ ಸರ್ ಅವರೇ, ನಿಮಗೆ ಕನ್ನಡ ಅರ್ಥ ಆಗುತ್ತೆ ಅಂತ ಭಾವಿಸಿದ್ದೀನಿ ಸರ್. BJPಯಲ್ಲಿ ರಾಜ್ಯಸಭಾ ಮೆಂಬರ್ ಆಗಬೇಕು ಅಂತ ಯಾಕೆ ಸರ್ ನಿಮ್ಗೆ ಇಷ್ಟ ಹತ್ರ? ಸರ್, ಅವರು BJPಯಲ್ಲಿ ರಾಜ್ಯಸಭೆ ಮೆಂಬರ್ ಆಗೋಕ್ಕೆ BJPಯವ್ರು ಬಕೆಟ್ ಹಿಡಿತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಈಗ ಏನಾದರೂ ಟಿಪ್ಸ್ ಕೊಡಬೇಕು ಅಂದರೆ ಬಂದು ನಮ್ಗೆ ಹೇಳ್ಬೋದಲ್ಲ, ಟ್ವೀಟ್ ಮಾಡಿಬಿಟ್ರೆ. ಅವರು ಟ್ವೀಟಲ್ಲಿ ಮಾಡೋವಾಗ ಒಂದು ಯಾಮಾರ್ ಬಿಟ್ಟಿದ್ದಾರೆ. ಟ್ವೀಟ್ ಕರ್ನಾಟಕದ ಬಗ್ಗೆ ಬರೆದ್ರು, ಪೋಸ್ಟರ್ ಹೆಡ್ಡಿಂಗಲ್ಲಿ ಕರಪ್ಷನ್ ಚಾರ್ಜಸ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ. ಮೋಹನ್ ದಾಸ್ ಪೈ ಸರ್, ಇಂಡಿಯಾ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಅಲ್ವಾ? ಹಾಗಾದರೆ ಮೋದಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆಯಾ ಸರ್? 35-40% ಆರೋಪ ಕೇಂದ್ರ ಸರ್ಕಾರ ಕಪ್ಲಿಗೆ ಬಲ ಸರ್. ಸ್ವಲ್ಪ ಸ್ಪಷ್ಟ ಮಾಡಿ ಸರ್. ನಿಮ್ಮ ಪೋಸ್ಟರ್ ಹೆಡ್ಡಿಂಗ್ ನೋಡಿದೆ, ಕರಪ್ಷನ್ ಇನ್ ಇಂಡಿಯಾ ಅಂತ. ನೀವು ಟೆಕ್ಸ್ಟೈಲ್ ಕರ್ನಾಟಕ ಅಂತ ಬರ್ದಿದ್ದೀರಾ, ಇಂಡಿಯಾ ಅಂತ ಬರ್ದಿದ್ದೀರಾ ಅಂದರೆ ಅವ್ರು ಸೆಂಟ್ರಲ್ ಗೌರ್ಮೆಂಟ್ನೂ ಚಾರ್ಜ್ ಮಾಡಿದ್ದಾರೆ ಸರ್. ನೀವೆಷ್ಟೇ ಬಕೆಟ್ ಹಿಡಿದ್ರು BJPಯವ್ರು ರಾಜ್ಯಸಭೆ ಕೊಡಲ್ಲ ಸರ್. ನಿಮ್ಮಂಥ ಮುಂಗೋಪಿಯನ್ನು, ಯತ್ನಾಳಂಥ ಮುಂಗೋಪಿಯನ್ನು BJPಯವ್ರು ಸಹಿಸಲ್ಲ ಸರ್. ಯಾರಿಗೂ ಗೊತ್ತಿಲ್ಲದೆ ಇರೋರನ್ನ ತಂದು ಅವ್ರ ಚೇರಲ್ಲಿ ಕೂರಿಸೋದು. ಡೆಲ್ಲಿಯಲ್ಲಿ ಏನಾಯಿತು ಸರ್? ನಿಮ್ಮನ್ನೆಲ್ಲ ರಾಜ್ಯಸಭೆ ಮಾಡ್ತಾರೆ ಮೋಹನ್ ದಾಸ್ ಪೈ ಸರ್. ಸರ್, ನೀವು BJP ಮೇಲೆ ಆಸೆ ಬಿಡಿ, ನಮ್ಮ ಜೊತೆ ಬನ್ನಿ. ನಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಪ್ಪಿದ್ರೆ ತಿದ್ದಿ ಸರ್, ನಾನು ಬೇಡ ಅಂತಿಲ್ಲ. ನೀವು ಗೌರವ ತಂದವರು, ದಯವಿಟ್ಟು ಈ ಬಕೆಟ್ ಅನ್ನೋ ಪದ ಬಳಸ್ದೆ ಅಂತ ಬೇಜಾರಾಗಬೇಡಿ ಸರ್. ನೀವು ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿರೋದಕ್ಕೆ ಬಕೆಟ್ ಅಂದ್ವಿ ಸರ್. ಎನಿಯಾವ್ ಮೋಹನ್ ದಾಸ್ ಸರ್, ಒಂದು ಸಾಮಾನ್ಯ ಸ್ಕೂಲ್ ಟೀಚರ್ ಮಗ ಇಷ್ಟು ಬೆಳೆದಿದ್ದು ನಮಗೆ ಖುಷಿ ಇದೆ, ಆದರೆ ಹಿಂಗೆಲ್ಲ ಆಡೋದ್ರ ಬಗ್ಗೆ ಬೇಜಾರಿದೆ. ಸೊ ನಿಮ್ಮ ಟೀಚರ್ಗಳು ಇಷ್ಟೇನ ನಿಮ್ಗೆ ಹೇಳ್ಕೊಟ್ಟಿದ್ದು ಅನ್ನೋದು ನನ್ನ ಅಭಿಪ್ರಾಯ ಸರ್. ನಾನು ಭಾಳ ಖುಷಿ ಆಯಿತು ಸರ್. ಬ್ರೋಕರ್ಗಳನ್ನ ಬಿಟ್ಟು ಜೋಕರ್ಗಳನ್ನ ಆಯ್ಕೆ ಮಾಡಿದ್ರಲ್ಲ, ನನಗೆ ಅದೇ ಸಂತೋಷ. ಮೊದಲು ಬ್ರೋಕರ್ ಬರ್ತಿದ್ರು ಸರ್ ವಿಧಾನಸೌಧಕ್ಕೆ, ಮೊದಲು ಬ್ರೋಕರ್ ಬರ್ತಿದ್ರಂತೆ, ಈಗ ಜೋಕರ್ ಬಂದಿದ್ದಾರೆ. ಜೋಕರ್ ಏನು ಮಾಡ್ತಾನೆ ಸರ್? 4 ಜನ ನಗೋದಿಕ್ಕೆ ಕಾರಣ ಆಗ್ತಾನೆ, 4 ಜನನ ನಗಿಸಿ ಅವರ ಸಂತೋಷಕ್ಕೆ ಕಾರಣ ಆಗ್ತಾನೆ. ಪರವಾಗಿಲ್ಲ ಸರ್, ಬ್ರೋಕರ್ಗಿಂತ ಜೋಕರೇ ಬೆಟರು ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಅವರು ಮನಸ್ಸಲ್ಲಿ ಇತ್ತು ಅನ್ಸುತ್ತೆ ಯತ್ನಾಳ್ ಸಾಹೇಬ್ರಿಗೆ, ಬ್ರೋಕರ್ನ ಬಿಟ್ಟು ಜೋಕರ್ನ ಎಲೆಕ್ಟ್ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.